ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯ 2025ನೇ ವರ್ಷದ ಹೊಸ ಪಂಚಾಂಗದ ಪ್ರಕಾರ ಯುಗಾದಿ ಭವಿಷ್ಯ ಹೇಗಿರುತ್ತದೆ? ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ. ವೃಶ್ಚಿಕ ರಾಶಿಯವರ 2025ನೇ ವರ್ಷದ ಹೊಸ ಪಂಚಾಂಗದ ಪ್ರಕಾರ ಯುಗಾದಿ ಭವಿಷ್ಯ ಹೇಗಿರುತ್ತದೆ, ಯುಗಾದಿ ವರ್ಷ ಭವಿಷ್ಯದಲ್ಲಿ ಶುಭ ಫಲಗಳೇನು ಎಂಬುದರ ಬಗ್ಗೆ ಮೊದಲಿಗೆ ಚರ್ಚಿಸೋಣ. ಇನ್ನು ಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ, ವೃಶ್ಚಿಕ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿಯವರು ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ನೀವು ಪಡ್ಕೋತೀರಂತೆ. ನಿಮ್ಮ ಗೌರವ ಜಾಸ್ತಿ ಆಗೋದ್ರಿಂದ ನಿಮ್ಮ ಘನತೆ ಕೂಡ ಹೆಚ್ಚಾಗುತ್ತಂತೆ. ಹಂತ ಹಂತವಾಗಿ ನೀವು ಬೆಳೀತಾ ಹೋಗ್ತೀರಂತೆ. ಹಂತ ಹಂತವಾಗಿ ಈ ರಾಶಿಯವರು ದಿಢೀರಂತ ಇವ್ರಿಗೆ ಅದೃಷ್ಟ ಅನ್ನೋದು ಬರಲ್ಲ. ನಿಧಾನಕ್ಕೆ ಹಂತ ಹಂತವಾಗಿ ಇವರು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. ದೇವರ ಅನುಗ್ರಹ ಅನ್ನೋದು ಈ ವರ್ಷ ಈ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ದೇವರ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದಂತೆ. ಅಂಥದ್ರಲ್ಲಿ ವೃಶ್ಚಿಕ ರಾಶಿಯವರು ಬಹಳಾನೇ ಅದೃಷ್ಟವಂತರು. ದೇವರ ಅನುಗ್ರಹ ಅನ್ನೋದನ್ನ ಇವರು ಪಡ್ಕೋತಿದ್ದಾರೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಅನ್ನೋದನ್ನ ಕಾಣ್ತೀರಾ. ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಲಾಭ ಅನ್ನೋದನ್ನ ಕಾಣ್ತೀರಾ ನೀವು ಈ ವರ್ಷದಲ್ಲಿ. ಅದು 10 ರೂಪಾಯಿ ತಗೊಳ್ಳೋ ಕೆಲಸನೇ ಆಗಿರಬಹುದು, 10,000 ತಗೊಳ್ಳೋ ಕೆಲಸನೇ ಆಗಿರಬಹುದು. ಈ ಥರ ಕೆಲಸಗಳಲ್ಲಿ ನಿಮ್ಮ ಯಾವುದೇ ಕೆಲಸ ಇದ್ರೂ ಕೂಡ, ನೀವು ಯಾವುದೇ ಕೆಲಸ ಮಾಡ್ತಿದ್ರೂ ಕೂಡ ಅದರಲ್ಲಿ ಲಾಭ ಅನ್ನೋದನ್ನ ಕಾಣ್ತೀರಾ. ವಿವಿಧ ಮೂಲಗಳಿಂದ ಲಾಭ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ. ವಿವಿಧ ಮೂಲಗಳು, ನೀವು ಎಲ್ಲಾದರೂ ಹಣನ ಇಟ್ಟಿರ್ತೀರಾ ಅಥವಾ RD ಈ ಥರ ಏನಾದರೂ ಒಂದು ಮಾಡ್ತಿರ್ತೀರಾ. ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಮಾರ್ಕೆಟು ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರೋ ಥರ ಹಣ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ. ಸರ್ಕಾರಿ ಕೆಲಸ ಮಾಡುವವರಿಗೆ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆ ಇರುತ್ತೆ. ನೀವೇನಾದರೂ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರೆ ನೀವು ಅಂದ್ಕೊಂಡಿರೋ ಥರ ಎಲ್ಲಿಗೆ ಬೇಕಾದರೂ ಪ್ರಮೋಷನ್, ನೀವು ಎತ್ತರದ ಮಟ್ಟಕ್ಕೆ ಪ್ರಮೋಷನ್ ಕೂಡ ತಗೋಬಹುದು ಅಥವಾ ನಿಮಗೆ ಬೇಕಾಗಿರೋ ಥರ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೋಬಹುದು. ನಿರುದ್ಯೋಗಿಗಳಿಗೆ ಉತ್ತಮವಾದಂಥ ಉದ್ಯೋಗ ಅವಕಾಶ ಅನ್ನೋದು ಬರುತ್ತೆ. ಯಾರಾದರೂ ಕೆಲಸ ಇಲ್ಲದೆ ಕೂತಿರ್ತೀರಾ ಅಥವಾ ಇವಾಗ ತಾನೇ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ನನ್ನ ಕೆಲಸಕ್ಕೆ ಜಾಯ್ನ್ ಆಗಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಅಂತಹ ನಿರುದ್ಯೋಗಿಗಳಿಗೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಒಂದು ಒಳ್ಳೆ ಕೆಲಸ ಅನ್ನೋದು ಸಿಗುತ್ತೆ. ಜೊತೆಗೆ ಒಳ್ಳೆ ಕೆಲಸದ ಜೊತೆಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುವಂತಹ ವರ್ಷ ಇದಾಗಿರುತ್ತೆ. ನಿಧಾನವಾಗಿ ಯಶಸ್ಸು ಅನ್ನೋದನ್ನ ಕಾಣ್ತೀರಾ. ಆವಾಗಲೇ ಹೇಳ್ದಾಗೆ ದಿಢೀರಂತ ಯಶಸ್ಸು ಅನ್ನೋದು ಈ ರಾಶಿಯವರಿಗೆ ಲಭಿಸಲ್ಲ. ನಿಧಾನವಾಗಿ ಹಂತ ಹಂತವಾಗಿ ಯಶಸ್ಸು ಅನ್ನೋದು ಸಿಗುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಫಲ ಬರುತ್ತೆ ಈ ವರ್ಷದಲ್ಲಿ. ನೀವು ಎಷ್ಟು ಕಷ್ಟಪಡ್ತೀರೋ, ನೀವು ಎಷ್ಟು ಶ್ರಮವಾಗ್ತೀರೋ ಅಷ್ಟು ಲಾಭ ಅನ್ನೋದನ್ನ ನೀವು ಕಾಣ್ತೀರಾ. ಅದಕ್ಕೆ ಹೇಳ್ತಾರೆ ತುಂಬಾ ಕಷ್ಟಪಟ್ಟರೆ ಜೀವನದಲ್ಲಿ ಸುಖ ಅನ್ನೋದು ಬೇಗ ಬರುತ್ತೆ ಅಂತ. ತೀರ್ಥಯಾತ್ರೆ ಮಾಡುವಂತಹ ಸಂದರ್ಭ ಎದುರಾಗುತ್ತೆ. ನೀವು ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ ನೀವು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ತೀರ್ಥಯಾತ್ರೆ ಕೈಗೊಳ್ಳಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ನೀವು ಅದನ್ನು ಮಾಡ್ತೀರಾ. ನಿಮ್ಮ ಸುತ್ತಮುತ್ತ ಸಕಾರಾತ್ಮಕವಾದ ವಾತಾವರಣ ಅನ್ನೋದು ಇರುತ್ತೆ. ನಿಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳುವಂತಹ ಒಂದು ವಾತಾವರಣ ಅನ್ನೋದು ಇರೋದಿಲ್ಲ. ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಜಾಣ್ಮೆಯಿಂದ ಅತಿಯಾದ ಯಶಸ್ಸನ್ನು ಪಡೆದುಕೊಳ್ತೀರಾ. ನೀವು ಯಾವುದಾದ್ರೂ ಕೆಲಸ ಮಾಡ್ತೀರಿ, ಅದರಲ್ಲಿ ನಿಮ್ಮ ಬುದ್ಧಿವಂತಿಕೆನ ನೀವು ತೋರಿಸ್ತೀರಾ ಈ ವರ್ಷ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜಾಣ್ಮೆಯಿಂದ ಖಂಡಿತವಾಗ್ಲೂ ಕೂಡ ಅಪಾರವಾದಂತಹ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಮಾಡಿರುವಂತಹ ಕೆಲಸದಿಂದ ಸಾಕಷ್ಟು ಅನುಕೂಲ ಅನ್ನೋದು ಶುರುವಾಗುತ್ತೆ. ನೀವು ಯಾವುದಾದ್ರೂ ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಕೈ ಹಾಕಿ ಅದರಲ್ಲಿ ಸಾಕಷ್ಟು ಅನುಕೂಲ ಅನ್ನೋದು ಕೂಡ ನಿಮ್ಮದಾಗಿರುತ್ತೆ. ಹಿರಿಯರು ಹಾಗೂ ಗಣ್ಯರ ಸಹಾಯದಿಂದ ಯಶಸ್ಸು, ಧನ, ಕೀರ್ತಿ ಎಲ್ಲವೂ ಕೂಡ ಬರುತ್ತೆ. ನಿಮ್ಮ ಹಿರಿಯರು ಅಂದರೆ ನಿಮ್ಮ ತಾತ, ಅಜ್ಜಿ
ಅಪ್ಪ ಅಮ್ಮ ನಿಮಗಿಂತ ದೊಡ್ಡೋರು, ವಯಸ್ಸಿನಲ್ಲಿ ದೊಡ್ಡೋರಿರೋರು ಅಥವಾ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳು, ಈ ಥರ ಗಣ್ಯ ವ್ಯಕ್ತಿಗಳಿಂದ ನೀವು ಅವ್ರ ಸಹವಾಸ ಮಾಡೋದ್ರಿಂದ ಅವರು ನಿಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಯಶಸ್ಸು, ಹಣ, ಕೀರ್ತಿ ಎಲ್ಲವೂ ಕೂಡ ಈ ವರ್ಷದಲ್ಲಿ ನಿಮಗೆ ಸಿಗುತ್ತೆ. ಹಿರಿಯರ ಸಲಹೆಯಿಂದ ತುಂಬಾ ಎತ್ತರ ಮಟ್ಟಕ್ಕೆ ಹೋಗ್ತೀರಾ. ದೊಡ್ಡೋರ ಮಾತನ್ನ ಕೇಳಬೇಕು. ಈ ರಾಶಿಯವರು ದೊಡ್ಡೋರ ಮಾತನ್ನ ಕೇಳೋದ್ರಿಂದ ಎತ್ತರದ ಮಟ್ಟಕ್ಕೆ ಸಾಕ್ತೀರಾ. ಆಸ್ತಿ ವಿಚಾರದಲ್ಲಿ ಅನುಕೂಲ ಅನ್ನೋದು ಆಗುತ್ತೆ. ಸೈಟು, ಆಸ್ತಿ ವಿಚಾರದಲ್ಲಿ ಖರೀದಿ ಮಾಡ್ಕೊಳ್ತೀರಾ. ನೀವೇನಾದರೂ ಸೈಟ್ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ, ತುಂಬ ವರ್ಷದಿಂದ ಆಗ್ತಿರಲ್ಲ, ಆದರೆ ಈ ವರ್ಷ ಆಗೇ ಆಗುತ್ತೆ. ಇಲ್ಲ ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ, ಅದು ಕೂಡ ಆಗಿರಲ್ಲ, ಅದು ಕೂಡ ಆಗುತ್ತೆ. ತಗೊಳ್ಳೋದು ಈ ರೀತಿ, ಅಥವಾ ಒಂದು ಬಿಲ್ಡಿಂಗ್ ಇರುತ್ತೆ ಅದ್ರ ಮೇಲೆ 2-3 ಬಿಲ್ಡಿಂಗ್ ಕಟ್ಸ್ಕೊಳ್ಳೋದು, ಈ ರೀತಿಯಾಗಿ ಏನಾದರೂ ಒಂದು ಆಸ್ತಿ ಅನ್ನೋದನ್ನ ನೀವು ಮಾಡ್ತೀರಾ. ಜಿಪುಣತನನ ದೂರ ಮಾಡಿದ್ರೆ ಉತ್ತಮವಾಗಿರುತ್ತೆ. ಅನುಕೂಲಕರ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸುತ್ತಮುತ್ತ ಅನುಕೂಲಕರವಾದಂತಹ ವಾತಾವರಣ ಇರೋದ್ರಿಂದ ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ. ಅಣ್ಣ ತಮ್ಮಂದಿರ ಸಹಕಾರ ಅನ್ನೋದು ಸಿಗುತ್ತೆ. ನಿಮ್ಮ ಅಣ್ಣ ತಮ್ಮ ಇರ್ತಾರಲ್ಲ, ಸಹೋದರರು ಸಹೋದರಿಯರು, ಇವರಿಂದ ನಿಮಗೆ ಈ ವರ್ಷ ಸಹಕಾರ ಅನ್ನೋದು ಸಿಗುತ್ತೆ. ನಿಮ್ಮ ಸಂಬಂಧ ಅನ್ನೋದು ಗಟ್ಟಿಯಾಗುತ್ತೆ. ನಿಮ್ಮ ಸಂಬಂಧ ಉತ್ತಮ ರೀತಿಯಲ್ಲಿ ಗಟ್ಟಿಯಾಗುತ್ತೆ. ಅಂದರೆ ಅಣ್ಣ ತಮ್ಮಂದಿರ ಸಂಬಂಧನೇ ಆಗಿರಬಹುದು, ಗಂಡ ಹೆಂಡತಿ ಸಂಬಂಧನೇ ಆಗಿರಬಹುದು, ಇಲ್ಲ ತಂದೆ ತಾಯಿ ಸಂಬಂಧನೇ ಆಗಿರಬಹುದು, ಗಟ್ಟಿಯಾಗುತ್ತೆ. ಬಾಂಧವ್ಯ ಅನ್ನೋದು ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ, ವೃಶ್ಚಿಕ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಹೊಸ ಪಂಚಾಂಗದ ಪ್ರಕಾರ ಇದೆ. ಇನ್ನು ಅಶುಭ ಫಲಗಳ ಬಗ್ಗೆ ನೋಡೋದಾದ್ರೆ, ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗಬಹುದು. ಯೋಚನೆ ಮಾಡಿ, ನಿಮಗೆ ಆದಾಯ ಎಷ್ಟು ಬರುತ್ತೋ ಖರ್ಚು ಕೂಡ ಹೆಚ್ಚಾಗಬಹುದು. ಸಾಲ ಮಾಡುವಂತಹ ಸಂದರ್ಭ ಎದುರಾಗುತ್ತೆ. ನೀವಿವಾಗ 10,000 ದುಡಿತಿದ್ದೀರಾ ಅಂದರೆ ಖರ್ಚು ಅನ್ನೋದು 15,000 ಬಂದು 5,000ನ ನಿಮ್ಮ ಕೈಯಿಂದನೇ ಹಾಕಿ ಸಾಲ ಮಾಡಿಸುವಂತಹ ಸಂದರ್ಭ ಅನ್ನೋದು ಎದುರಾಗಬಹುದು. ಅತಿಯಾದ ಯೋಚನೆಯಿಂದ ಆರೋಗ್ಯ ಹಾಳಾಗುತ್ತೆ. ಏನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ? ತಲೆನೇ ಕೆಡಿಸ್ಕೊಳ್ಬೇಡಿ, ಆರಾಮಾಗಿದ್ಬೇಡಿ. ಹಾಗಾಗಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಮಾನಸಿಕ ಕಿರಿಕಿರಿಯ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ. ಸಂತಾನಕ್ಕಾಗಿ ಯೋಚನೆ ಮಾಡ್ತಿರೋರು ಸ್ವಲ್ಪ ಮುಂದೂಡೋದು ಉತ್ತಮವಾಗಿರುತ್ತೆ. ಸಂಗಾತಿಯೊಂದಿಗೆ ವಾದ ವಿವಾದಗಳು ಬೇಡವಾಗಿರುತ್ತೆ. ಜಿಪುಣತನದಿಂದ ನಿಮ್ಮ ಆಸ್ತಿ ವಿಚಾರದಿಂದ ತೊಂದರೆಗಳು ಬರಬಹುದು. ಆಗಸ್ಟ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕು. ಈ ರಾಶಿಯವರಿಗೆ ಕೋಪ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿ. ತಾಳ್ಮೆಯಿಂದ ವ್ಯವಹಾರ ಮಾಡಿ. ಆಗ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಅನ್ನೋದು ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ವೃಶ್ಚಿಕ ರಾಶಿಯವರಿಗೆ ಎಷ್ಟೆಲ್ಲ ಅಶುಭ ಫಲ ಇದೆ ಅಂತ. ಅಶುಭ ಫಲ ಇದೆ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ. ಅದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದ್ರೆ, ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಬೇಕು. ಹಾಗೇನೆ ದೇವಾಲಯಗಳಿಗೆ, ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ವೀಳ್ಯದೆಲೆ ಮಾಲೆನ ನೀವು ದೇವರಿಗೆ ಅರ್ಪಿಸಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರು, ನಿಮ್ಮ ರಾಶಿ ಹೇಗಿತ್ತು, ಹಾಗೆ ನಿಮ್ಮ ರಾಶಿನ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳು ಹೆಚ್ಚಾಗಲಿ ಅಂತ ಬಯಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.